ನಮ್ಮ ರಕ್ತ ಒಲೆ 1 ಇಂಚು ಕೊಡಿಕಿಲ್ಲ ಅವ್ರಿಗೆ. ನಮ್ ತಂದೆ ತಾಯಿ ಕೊಟ್ರಿ ಭೂಮಿ ಸಾಕು, ನಮ್ ಯಾರ ಭೂಮಿ ಬ್ಯಾಡ ಕಣಪ್ಪ. ಇಂಥ ದರಿದ್ರಿಗೆ ಸರ್ಕಾರ ಬಂದಾಗೆಲ್ಲ ಮಳೆ ಬರಲ್ಲ, ಏನ್ ಮಾಡ್ತೀರಾ? ಈಗ ಈ ಬಿಡದಿ ಹೋರಾಟ ಮಾಡ್ತಾ ಇದಾರಲ್ಲ, ಇಷ್ಟೇ ಆಸಕ್ತಿಯನ್ನ ಉತ್ತರ ಕರ್ನಾಟಕಕ್ಕೂ ತೋರಿಸಿದ್ರೆ ಎಷ್ಟು ಅಭಿವೃದ್ಧಿ ಆಗೋದು ಅಂತ ಅನ್ಸುತ್ತೆ. ರೈತರು ತಾನೇ ಅನ್ನ ಹಾಕೋರು ಜನಕ್ಕೆ. 2000 ಮಾಡಿದ ವಿರುದ್ಧ ಅಂದ್ರೆ ಹೆಂಗೆ ಸರ್ ಬಸ್ ಫ್ರೀ ಕೊಟ್ರು ವೇಸ್ಟ್, 2000 ಕೊಟ್ರು ವೇಸ್ಟ್. ಅಲ್ಲ, ಮಹಿಳೆಯರು ಓಡಾಡ್ತಾ ಇದಾರಲ್ಲ, ಮಳೆ ಓಡ್ತದೆ, ಅವ್ರ ಮನೆ ಓಡ್ತದೆ, ನಮ್ಮ ಮನೆ ಓಡ್ಬೇಕಲ್ಲ ಸರ್. ಹೆಣ್ಮಕ್ಳಿಗೆ ಕೊಡೋದು ಅಂದ್ರೆ ಅದು ತಪ್ಪದು. ನೀವು ಅಂದ್ರೆ ಮಣ್ಣು ಹಾಕಬೇಕಾಯ್ತ, ಬಾಯಿಗೆ ಮಣ್ಣು ಹಾಕಬೇಕಾಯ್ತ, ಕೊಡೋಕ್ ಸಾಧ್ಯವೇ ಇಲ್ಲ ಸರ್. ನಮ್ಮಂತೆ ಗಂಡ ಸತ್ತೋದವ್ರಿಗೆಲ್ಲ ಪೆನ್ಷನ್ ಬರ್ತಿದ್ದು ನಿಂತೋಗದೆ 4-5 ತಿಂಗಳಿಂದ. ಅವ್ರ ಕೈಗೆ ಹಣ ಕಾಸು ಎಲ್ಲ ಸಿಗ್ತದೆ, ಚೆನ್ನಾಗೆ ಖರ್ಚು ಮಾಡೋಕ್ಕೆ ಕೆಲವರು ಪೋಲಿ ಪುಂಡ್ರಿಗೆ ಅವಕಾಶ ಆಯ್ತು ಅಷ್ಟೇ. ನೋಡಿ, ಕುಮಾರಸ್ವಾಮಿ ಅಂದ್ರೆ ನನಗೆ ಪ್ರಾಣ. ಯಾಕೆಂದ್ರೆ ರೈತರಿಗೋಸ್ಕರ 2 ಸತಿ ಸಾಲ ಮನ್ನಾ ಮಾಡಿದ್ದಾರೆ. ಹೆಚ್ಚಾಗಿ ನಾವು ಇಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ನಾವು ಜಾಸ್ತಿ ಅಭಿಪ್ರಾಯ ತಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ರೈತರ ಸಮಸ್ಯೆ ರೈತರನ್ನ ಕೇಳಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿದಾರಿಲ್ಲ. ವ್ಯವಸ್ಥೆ ಎಲ್ಲೇನೋ ಅಂತ ಮಾಡ್ಕೊತೀನಿ. ರೈತರು ಆ ಕಡೆ ನಮಸ್ಕಾರ ಸ್ನೇಹಿತರೆ, ವಿಚಾರ ಕ್ರಾಂತಿ ವಾಹಿನಿಗೆ ಸ್ವಾಗತ. ನಾನು ಹರೀಶ್. ಬಿಡದಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ, JDS ಪಕ್ಷದ ನೇತೃತ್ವದಲ್ಲಿ ಬಿಡದಿಯ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಈಗಾಗಲೇ ಎಲ್ಲರೂ ಕೂಡ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟದ ಪ್ರಮುಖ ಉದ್ದೇಶ ಏನು ಅಂತ ಹೇಳಿ ಇಲ್ಲಿನ ರೈತರನ್ನ ಹಾಗೂ ಹಲವಾರು ಕಡೆಗಳಿಂದ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಕ್ಕಂಥ ಎಲ್ಲಾ ರೈತರನ್ನ ಕೇಳ್ಕೊಂಡು ಬರೋಣ ಬನ್ನಿ. ಪಾದಯಾತ್ರೆ ಹೊರಟಿದ್ದೀರಾ? ಹೌದು ಸರ್. ಎಲ್ಲಿವರೆಗೂ ಹೋಗ್ತಾ ಇದೀರಿ ಈಗ? ನಾವು ಬೈರ್ಮಂಗ್ಲದಿಂದ ಬಿಡದಿ ಹತ್ರ ಕಾಲ್ನಡಿಗೆಲ್ಲ ಹೋಗ್ತಾ ಇದೀವಿ ಸರ್. ಅಲ್ಲಿವರೆಗೂ ಹೋಗಿ ಆಮೇಲೆ ನಂತರ ಅಲ್ಲಿ ಫಂಕ್ಷನ್ ಇಟ್ಟಿದ್ದಾರೆ, ಕುಮಾರಣ್ಣವ್ರು ಬರ್ತಾ ಇದಾರೆ. ಕುಮಾರಣ್ಣವ್ರು ಏನು ಆಶ್ವಾಸನೆ ಕೊಡ್ತಾರೆ ಅದ್ರ ಬಗ್ಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ರೈತರುಗಳಿಗೆ ತೊಂದರೆ ಆಯ್ತಾ ಇದೆ, ಅವ್ರ ಜಮೀನೆಲ್ಲನೂ ಮಾರಾಟ ಮಾಡ್ಕೊಂಡು ಕಡಿಮೆ ರೇಟಲ್ಲಿ ಕೇಳ್ತಾ ಇದಾರೆ. ನಮ್ಗೆ ದುಃಖ ಆಯ್ತಾ. ಅವ್ರೇನು ಕಡಿಮೆ ರೇಟಲ್ಲಿ ಕೇಳ್ತಾ ಇದಾರೆ, ಹಂಗಿದ್ರೆ ಜಾಸ್ತಿ ರೇಟ್ ಕೊಟ್ರೆ ಕೊಡ್ತೀರಾ? ಹಂಗಾರೆ ಇಲ್ಲ ಸರ್, ನಾವು ಇರೋದೇ 20 ಗುಂಟೆ 10 ಗುಂಟೆ ಜಮೀನಲ್ಲಿ ನಾವು ಕೊಡೋಕೆ ಸಾಧ್ಯವೇ ಇಲ್ಲ ಸರ್. ಅದರಿಂದ ನಾವು ಒಟ್ಟಿಗೆ ಮಣ್ಣು ಹಾಕಬೇಕಾಯ್ತ, ಬಾಯಿಗೆ ಮಣ್ಣು ಹಾಕಬೇಕಾಯ್ತ, ಕೊಡೋಕೆ ಸಾಧ್ಯವೇ ಇಲ್ಲ ಸರ್. ಅದರಿಂದ ನಾವು ಪಾದಯಾತ್ರೆ ಮಾಡಿ ಅವ್ರಿಗೆ ಬೆಂಬಲವಾಗಿ ಸೂಚಿಸಕ್ಕೆ ನಾವು ಮಂಡ್ಯ ಜಿಲ್ಲೆ 8 ತಾಲೂಕಿನಿಂದ ಬಂದಿದ್ದೀವಿ ಸಹ. ನಾವು ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು ಅಂತ ಬಂದಿದ್ದೀವಿ. ರೈತರುಗಳಿಗೆ ನಾವು ರೈತರಾಗಿ ಹುಟ್ಟಿ ನಮ್ಮ ರೈತರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ನಮ್ಗೆ ಇನ್ನೂ ಅವಮಾನ ಆಗುತ್ತೆ ಸರ್. ಅದರಿಂದ ನಾವು ಇದೊಂದು ಹೇಳಕ್ಕೆ ಸಾಧ್ಯ ಪಡ್ತೀವಿ. ಥ್ಯಾಂಕ್ ಯು. ಬೋರ್ಡ್ ಹಿಂಗೆ ಇಟ್ಕೊಂಡಿರಾ? ಏನಿದು ಬೋಲ್ಡ್ ಮಳೆ ಬರ್ತಾ ಐತಿ, ಪಾದಯಾತ್ರೆ ಮಾಡ್ತಾ ಇದ್ದೀರಿ. ಎಲ್ಲಿವರೆಗೂ ಹೋಗ್ತೀರಿ ಈಗ? ಬಿಡದಿವರೆಗೂ ಹೋಗ್ತೀವಿ. ಬಿಡದಿವರೆಗೂ ಹೋಗ್ತೀರಾ? ಆಮೇಲೆ ನಾವು ಬೆಸಗರಳ್ಳಿ ಸರ್. ಬೇಸಿಗೆಯಲ್ಲಿ ಹೋಗ್ತೀರಾ? ಈಗ ಪಾದಯಾತ್ರೆ ಮಾಡ್ತಾ ಇದ್ದೀರಲ್ಲ, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಿ? ನಾವು ಕುಮಾರಸ್ವಾಮಿ ಮಗನಿಗೋಸ್ಕರ ಮಾಡ್ತಾ ಇದೀವಿ, ಅವ್ರ ಪರವಾಗಿ, ರೈತರ ಪರವಾಗಿ. ಅಂದ್ರೆ ಕುಮಾರಸ್ವಾಮಿ ಮಗುಗೋಸ್ಕರ ಮಾಡ್ತಾ ಇದ್ದೀರಿ? ಪರವಾಗಿ, ಅವ್ರ ಪರವಾಗಿ, ಭೂಮಿಗೆ ಪರವಾಗಿ ಮಾಡ್ತಾ ಇದ್ವಿ. ರೈತರ ಪರವಾಗಿ ಕಣಪ್ಪ, ರೈತರ ಪರವಾಗಿ ಮಾಡ್ತಾ ಇದ್ವಿ. ಯಾವ ರಾಮ ನಿಮ್ದು? ನಮ್ದು ಮಂಡ್ಯ, ಕೊಪ್ಪ, ಮದ್ದೂರು. ಅಲ್ಲಿ ಅಲ್ಲಿಂದ ಬಂದಿರಿ. ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಏನ್ ಹೇಳೋದು, ರೈತರು ಚೆನ್ನಾಗಿರ್ಬೇಕು, ರೈತರು ಬರ್ಬೇಕು ಮುಂದೆ ಅಂತ ಹೇಳ್ತೀವಪ್ಪ. ಇನ್ನೇನ್ ಹೇಳೋದು? ಭೂಮಿ ಈಗ ರೈತರು ನಾವು, ನಮ್ಗೆ ರೈತರು ಬೇಕು. ಹೌದು, ರೈತರು ತಾನೇ ಅನ್ನ ಹಾಕೋರು ಜನಕ್ಕೆ, ಹೌದೌದು, ಪ್ರಪಂಚಕ್ಕೆ. ಇರ ಗುರು ತವಿಂದುವೆ ರೈತರು ಅನ್ನ ಹಾಕ್ತಾರೆ. ಹೌದೌದು, ಇನ್ನಾರಪ್ಪ ಅನ್ನ ಹಾಕ್ತಾರೆ. ಹೌದು. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಏನ್ ಹೇಳ್ತೀರಾ? ಒಳ್ಳೇದಾಗ್ಬೇಕು. ಅಲ್ಲ, ಸರ್ಕಾರಕ್ಕೆ ಏನ್ ಹೇಳ್ತೀರಾ? ಸರ್ಕಾರಕ್ಕೆ ಇನ್ನೇನ್ ಹೇಳೋದು, ಒಳ್ಳೇದಾಗ್ಬೇಕು ಅಂತೀವಿ ಅಲ್ವಾ? ಯಜಮಾನ್ರೆ, ಇಲ್ಲಿ ಅವ್ರ ನಿಮ್ದು ಜಮೀನ್ ಎಷ್ಟಿದೆ? ಜಮೀನು 2 ಎಕರೆ ಇದೆ ಮಗ. 2 ಎಕರೆ ಇದೆ. ಏನ್ ಮಾಡ್ತಿದ್ದೀರಾ ಜಮೀನಲ್ಲಿ? ಏನು ಹಾಕಿದ್ದೀರಾ? ರೇಷ್ಮೆ, ಅಡಿಕೆ, ತೆಂಗು, ಬಾಳೆ. ಚೆನ್ನಾಗಿದೆ ಎಲ್ಲ? ಚೆನ್ನಾಗಿದೆ ಎಲ್ಲ. ಆದಾಯ ಎಲ್ಲ ಚೆನ್ನಾಗಿದೆಯಾ? ಆದಾಯ ಇದು ರೇಷ್ಮೆಯಲ್ಲಿ 2 ತಿಂಗಳಿಗೆ 40 ದಿನಕ್ಕೆ 2 ಬೆಳೆ ಬೆಳ್ಕೊತಾನೆ, 100 ಮೊಟ್ಟೆ ಮಾಡಿಕೊತಾನೆ. ವ್ಯವಸಾಯ ಚೆನ್ನಾಗಿ ನಡೀತದೆ. ಈಗ ಏನ್ ಹೇಳ್ತೀರಾ ಈಗ ಸರ್ಕಾರ ಮಾಡ್ತಾ ಇರೋದಕ್ಕೆ? ಸರ್ಕಾರ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ. ತಪ್ಪು ಅಂತ? ವ್ಯವಸಾಯ ಮಾಡೋ ರೈತರನ್ನ ಹಾಳು ಮಾಡ್ತಾವ್ರೆ. ದಂಗೆ ಇಬ್ಬರಿಸಿ ಅವ್ರ ಕೈಗೆ ಹಣ ಕಾಸು ಎಲ್ಲ ಸಿಗ್ತದೆ, ಚೆನ್ನಾಗೆ ಖರ್ಚು ಮಾಡೋಕ್ಕೆ ಕೆಲವರು ಪೋಲಿ ಪುಂಡ್ರಿಗೆ ಅವಕಾಶ ಆಯ್ತು ಅಷ್ಟೇ. ಇದು ಗೆಯ್ಯೋರಿಗೆ ಇದು ಹಕ್ಕು ಇರಲ್ಲ. ಖಂಡಿತವಾಗೂ ಭಾರಿ ಸಮಸ್ಯೆ ಮಾಡ್ತಾವ್ರೆ, ಭಾರಿ ನೋವು ಕೊಡ್ತಾವ್ರೆ ರೈತರಿಗೆ.
ಇಲ್ಲಿಗೆ ಬಂದವ್ರು ನಮ್ಮೂರ್ದಿಕ್ ಬರಲ್ಲ ಅಂತ ಏನ್ ಗ್ಯಾರಂಟಿ ಇರ್ತಾನೆ? ಅಲ್ಲಿಗೂ ಬರ್ತಾರೆ ಅವರು, ಅಲ್ಲೂ ಭೂಮಿ ಕೊಡು ಅಂತಾರೆ. ಆಗ ನಾವು ಹೊಟ್ಟೆ ಮುಂತಿನಣ್ಣ. ಈ ಕಾಂಗ್ರೆಸ್ ಸರ್ಕಾರವೇ ವೇಸ್ಟ್ ಸರ್. ಅಷ್ಟು ಈ ಮತ್ತೆ 2,000 ರೂಪಾಯಿ ಎಲ್ಲ ಮಾಡಿ ನಮ್ಗೆ ಎಲ್ಲ ವಿರುದ್ಧ ಆಗಿದೆ. ಏನಪ್ಪಾ ಅಂದ್ರೆ 2,000 ಮಾಡಿದ್ ವಿರುದ್ಧ ಅಂದ್ರೆ ಹೆಂಗೆ ಸರ್? ಬಸ್ ಫ್ರೀ ಬಿಟ್ರು ವೇಸ್ಟ್, 2,000 ಕೊಟ್ರು ವೇಸ್ಟ್. ಅಲ್ಲ, ಮಹಿಳೆಯರು ಓಡಾಡ್ತಾ ಇದಾರಲ್ಲ. ಮಳೆ ಓಡ್ತದೆ, ಅವ್ರ ಮನೆ ಓಡ್ತದೆ, ನಮ್ಮ ಮನೆ ಓಡ್ಬೇಕಲ್ಲ ಸರ್. ಅಲ್ಲ, ಈಗ ಅವ್ರ ಮನೆ ಈಗ ಉಪಯೋಗ ಯಾರಿಗಿದೆ ಅವ್ರಿಗಿದೆ, ಬೇರೆಯವ್ರಿಗೆಲ್ಲ ಉಪಯೋಗ ಇಲ್ಲ. ಜನಕ್ಕೆ ತೊಂದ್ರೆ ಅಂತಂದ್ರೆ ಮಳೆ ಇಲ್ಲ, ಮತ್ತೆ ಕುಡಿಯಕ್ ನೀರಿಲ್ಲ, ಅದೆಲ್ಲ ವ್ಯವಸ್ಥೆ ಇದ್ರೆ ಕೊಡ್ಬೇಕು. ನಿಮಗಿಲ್ಲ, ಈಗ ಬಸ್ಸಿಂದ ಹೇಳಿದ್ರಲ್ಲ, ಈಗ ನಿಮ್ಮ ಮನೇಲಿ ಕಾರ್ ಇದೆ ಹಂಗಿದ್ರೆ? ಇಲ್ಲ ಸರ್, ಕಾರ್ ಇಲ್ಲ ಸರ್, ನಾವು ನಡ್ಕೊಂಡು ಓಡ್ತೀವಿ, ಬೈಕ್ ಇದೆ. ನಾವು ಓಡಾಡಲ್ಲ, ಓಕೆ, ಪ್ರೈವೇಟ್ ಬಸ್ ಅಲ್ಲಿ. ಪ್ರೈವೇಟ್ ಅಲ್ಲ, ಮತ್ತೆ ನೀವು ಹಂಗಿದ್ರೆ ಪ್ರೈವೇಟ್ ದುಡ್ಡು ಕೊಟ್ಟಂಗ ಆಯ್ತು, ಸರ್ಕಾರಕ್ಕೆ ದುಡ್ಡು ಕೊಟ್ಟಂಗ. ಸರ್ಕಾರಕ್ಕೆ ಬೇಡಿ ಸರ್, ನಮ್ ದುಡ್ಡು ನಮ್ಗೆ ಕೊಡಿ. ಅವ್ರಿಗೆ ಈಗ ನಮ್ದೇ ಸರ್ ಇವಾಗ ಸರ್ಕಾರ ನಡೀತಿರೋದು. ಯಾರು ನಡೀತಿದೆ? ಅಲ್ಲ, ಫ್ರೀ ಬಸ್ ಬಿಟ್ಟಿರೋದಕ್ಕೆ ನೀವು ಪ್ರೈವೇಟ್ ಬಸ್ ಅಲ್ಲಿ ಹೋಗ್ತೀರಾ ಅಂದ್ರೆ ಹೆಂಗೆ? ಅಲ್ಲ ಸರ್, ಈ ದುಡ್ಡೆಲ್ಲ ಯಾರ್ದು? ಅಲ್ಲಲ್ಲ, ಈಗ ನಮ್ ರೈತರದ್ದು ದುಡ್ಡು ಇದು ಅಲ್ವಾ ಸರ್? ಎಲ್ಲಾರ ದುಡ್ಡು ನಮ್ಮ ಮನೆ ಹೆಣ್ಮಕ್ಳಿಗೆ ಕೊಟ್ಟೆ ನಮ್ಗೆ ಕೊಡ್ತಾರೆ, ಬೇಕಾಗಿಲ್ಲ. ಅದ್ರಲ್ಲಿ ನಮ್ ದುಡ್ಡು ನಮ್ಗೆ ಕೊಡ್ಬೇಕಲ್ರಿ. ಸರ್ಕಾರ ಅಂದ್ರೆ ನಾವು ರಚನೆ ಮಾಡಿರೋದು ನಮ್ಮ ಹಣವನ್ನ ನಮ್ಗೆ ಕೊಡ್ಬೇಕಲ್ವಾ? ಸೊ ಅದು ಕೊಡೋ ತಪ್ಪೇನಿಲ್ಲ. ಮುಖಾಂತರ ಕೊಡುವಂತ ಹೇಳ್ತಿರೋದು. ಲೇಡೀಸ್ ಅಂದ್ರೆ ಅವರು ಪ್ರಜೆಗಳಲ್ರಿ, ನೀವ್ ಹೆಂಗ್ ಯೋಚನೆ ಮಾಡ್ತೀರಾ ಅದನ್ನ? ಅಲ್ಲ ಸರ್, ಅದನ್ನ ಲೇಡೀಸ್ ಮುಖಾಂತರ ಕೊಡ್ಬೇಕು. ಅವರು ಬೇಡ, ಈಗ ಒಬ್ಬರು ಕಾಲೇಜ್ ಮಕ್ಕಳು ಫ್ರೀ ಮಾಡಿ. ಅದು ಹಂಗೆ ಹೇಳಿ, ಕಾಲೇಜ್ ಮಕ್ಕಳು ಅಂದ್ರೆ ಫ್ರೀ ಮಾಡಿ. ನೀವ್ ಹೇಳೋದು ಈಗ ಇದನ್ನ ಈ ರೀತಿಯಾಗಿ ಮಾಡಿ, ಸರಿಯಾದ ಕ್ರಮದಲ್ಲಿ ಮಾಡಿ ಅಂತ ಹೇಳೋದು ಓಕೆ. ಆ ಹೆಣ್ಮಕ್ಳಿಗೆ ಕೊಡೋದು ಅಂದ್ರೆ ಅದು ತಪ್ಪದು. ನೀವು ಅಂದ್ರೆ ಆ ಒಂದು ಭಾವನೆ ಬಿಟ್ಬಿಡಿ ಮೊದ್ಲೇ. 60 ವರ್ಷದ್ದು ಸುಮಾರು ಜನ ಕುಂಟು ಕೊಡಿದ್ದಾರೆ, ಅವರು ಫ್ರೀ ಮಾಡಿ. ಅಲ್ಲ, ಅದೇ ಆ ತರ ಹೇಳಿ, ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರಿ ಅಂತಂದು ಹೇಳಿದ್ರೆ ಅದು ವೇಸ್ಟ್ ಸರ್. ಅದು ಮತ್ ನೀವು ಅಲ್ಲಿಗೆ ಬಂದ್ರಿ. ಮತ್ ಇದು ಆ ರೀತಿಯಾಗಿ ತಪ್ಪು. ಬಹಳಷ್ಟು ಜನ ಎಷ್ಟೋ ಜನಕ್ಕೆ ಓಡಾಡ್ಲಿಕ್ಕೆ ಫ್ರೀ ಮಾಡಿ ಸರ್. ಕಾಲೇಜ್ ಎಷ್ಟೋ ಜನ ಮಕ್ಕಳಿಗೆ ಇವಾಗ ಬಸ್ ಇಲ್ಲ. ಡಿ ಕೆ ಶಿವಕುಮಾರ್ ಅದನ್ನ ಘೋಷಣೆ ಮಾಡಿದ್ದಾರೆ ಬಿಡಿ. ಬಸ್ ಇಲ್ಲ ಇವಾಗ ನಮ್ಮೂರ್ ಕಡೆ ಸುಮಾರು ಜನಕ್ಕೆ ಬಸ್ ಇಲ್ಲ, ಬಸ್ ಫ್ರೀ ಬಿಡಿ. ಅದನ್ನ ಹೇಳ್ರಿ ಇನ್ನು. ಕಾಲೇಜ್ ಮಕ್ಕಳು ಮಾಡಿ. ಅಲ್ಲ, ಅದನ್ನ ಹೇಳಿ. ಅದೇ ಮಹಿಳೆಯರಿಗೆ ಕೊಟ್ಟಿದ್ದು ವೇಸ್ಟ್ ಅಂತ ಹೇಳಿದ್ರೆ ತಪ್ಪು. ಅದು ನಮ್ಮನೆ ದುಡ್ಡು ನಮ್ಗೆ ಸರ್ ಅದು. ಅಲ್ಲ, ಅದೇ ರೀ. ಈಗ ಆಯ್ತು ಬಿಡ್ರಿ, ಅದು ಹೋಗ್ಲಿ, ಆಯ್ತು. ಅಲ್ವಾ? ಈಗ ರೈತರದ್ದು ಪರವಾಗಿ ಸರ್ಕಾರಕ್ಕೆ ಇದನ್ನ ಈ ಭೂಮಿ ನಾವು ಕೊಡಲ್ಲ. ಒಂದು ಹನಿ ಭೂಮಿ ಕೊಟ್ರೆ ನಾವು ಹೊಟ್ಟೆಗೆ ಮಣ್ಣು ತಿನ್ಬೇಕಾಗತ್ತೆ. ಮಳೆ ಇಲ್ಲ, ಕುಡಿಯಕ್ ನೀರಿಲ್ಲ, ಇಷ್ಟ ಸರ್. ಒಟ್ನಲ್ಲಿ ರೈತರ ಪರವಾಗಿ ನಾವಿದೀವಿ ಸರ್. ಕುಮಾರಣ್ಣ ಪರವಾಗಿ ನಾವಿದೀವಿ. ನೆಕ್ಸ್ಟ್ ಮುಖ್ಯಮಂತ್ರಿ ಕುಮಾರಣ್ಣನೇ. ಬಟ್ ರೈತರ ಪರವಾಗಿದ್ದೀವಿ. ರೈತರ ಪರವಾಗಿ. ಥ್ಯಾಂಕ್ ಯು. ಹಂಗನ ತಪ್ಕಂಡ್ರಿ, ಮಹಿಳೆಯರಿಗೆ ಕೊಡ್ತಾರ. ಎಷ್ಟೋ ದಿನ ಅವ್ರಿಗೆ ಸ್ವತಂತ್ರ ಇಲ್ಲದ ನಾವು ಮನೆಯಿಂದ ಬಿಡಿಸ್ದಂಗಾಗಿದೆ. ನೀವು ಅದು ತಪ್ಪದು ಹೇಳೋದು. ಮಹಿಳೆಯರು ಕೊಟ್ಟು ಸರ್, ಹೊಟ್ಟೆ ಅನ್ನ ತಿಂತಿಲ್ಲ ಯಾರು, ಎಲ್ಲ ಸುತ್ತಾ ಇದಾರೆ. ಸರಿ ಸರ್, ಈಗ ನೀವು ಈಗ ದೇವಸ್ಥಾನ ಅಲ್ಲ ರೀ, ಗಂಡ್ಮಕ್ಳು ಅಷ್ಟೇ ಸುತ್ತಬೇಕ, ಹೆಣ್ಮಕ್ಳು ಸುತ್ತಲಿ ಬಿಡ್ರಿ. 5 ವರ್ಷ ವೇಸ್ಟ್ ಅಲ್ಲ ಸರ್? ಅಲ್ಲ, 5 ವರ್ಷ ವೇಸ್ಟ್ ಅಂತ ಹೆಂಗ್ ಅಂತೀರಿ? ಎಷ್ಟೋ ಜನ ಮನೆ ಬಿಟ್ಟು ಹೊರ ಬಂದಿರ್ಲಿಲ್ಲ. ಹೆಂಗ್ ವಿಚಾರ ಮಾಡ್ತಾರಪ್ಪ. ಫ್ರೀ ಬಸ್ ಮತ್ತೆ ಗೃಹಲಕ್ಷ್ಮಿ ಅದೆಲ್ಲ ಚೆನ್ನಾಗ್ ಬರ್ತಾ ಇದೆಯಾ? ಏನಿಲ್ಲ, ಏನು ಬರ್ತಾ ಇಲ್ಲ, ಬರೋದಿಲ್ಲ, ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಅದು ನಮ್ಮಂತೆ ಗಂಡ ಸತ್ತೋದವ್ರಿಗೆಲ್ಲ ಪೆನ್ಷನ್ ಬರ್ತಿದ್ದು ನಿಂತೋಗದೆ 4-5 ತಿಂಗಳಿಂದ. ಹೌದಾ? ಹೌದು, ನಿಂತೋಗೈತೆ, ಎಲ್ಲ ನಿಂತೋಗೈತೆ, ಯಾವ್ದು ಬೇಕಿಲ್ಲ. ಮತ್ತೆ ದುಡ್ಡು ಹಾಕ್ತಾ ಇದಾರಲ್ಲ, ಏನು ಇನ್ನು ಸರಿಯಾಗಿ ಬರ್ತಾವ್ರೆ? ಎಲ್ಲೂ ಹಾಕಿಲ್ಲ. ಮಂಡ್ಯ ಕಡೆ ಅವ್ರಿಗೆ ಎಷ್ಟೋ ಜನಕ್ಕೆ ಬಂದಿಲ್ಲ. ಹೌದಾ? ಸರಿ. ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಕ್ಕೆ ಜನ ಈಗಾಗಲೇ ರೆಡಿ ಆಗಿದ್ದಾರೆ. ಇವ್ರು ಎಲ್ಲಿಂದ ಬಂದಿದ್ದಾರೆ, ಹಾಗೆ ಈ ಜನಕ್ಕೆ ಯಾಕೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಅವ್ರನ್ನೇ ಕೇಳೋಣ ಬನ್ನಿ ಸ್ನೇಹಿತರೆ. ಸರ್, ಇಲ್ಲಿ ಎಲ್ಲಿಂದ ಬಂದಿದ್ದೀರಾ ನೀವು? ಸರ್, ನಾವು ಮಂಡ್ಯದಿಂದ ಎಲ್ಲ ಫುಲ್ ಜನ ಬಂದಿದ್ದಾರೆ. ಏನ್ಗೋಸ್ಕರ ಅಂದ್ರೆ ರೈತರ ಬೆಂಬಲಗೋಸ್ಕರ ನಾವು ನಿಂತ್ಕೊಂಡಿದೀವಿ. ನಾನು ರೈತರ ಮಗ. ನೋಡಿ, ಕುಮಾರಸ್ವಾಮಿ ಅಂದ್ರೆ ನನಗೆ ಪ್ರಾಣ. ಯಾಕೆಂದ್ರೆ ರೈತರಿಗೋಸ್ಕರ 2 ಸತಿ ಸಾಲ ಮನ್ನಾ ಮಾಡಿದ್ದಾರೆ. ಜಮೀನ್ ಕೊಡಕ್ಕಿಲ್ಲ, ಜಮೀನ್ ಕೊಡಕ್ಕಿಲ್ಲ. ಇಷ್ಟು ಕೊಟ್ಟೆ ನಮ್ದು 10 ಎಕರೆ ಜಮೀನ್ ಇದೆ. ಈಗ ಒಂದ್ ಗಳಿಗೆ ಕಳ್ಕೊಂಡ್ಬಿಡ್ತೀನಿ. ಒಂದ್ ಇಂಚು ಕೊಡಕ್ಕಿಲ್ಲ. ನಮ್ಮ ರಕ್ತ ಒಲೆ 1 ಇಂಚು ಕೊಡಕ್ಕಿಲ್ಲ ಅವ್ರಿಗೆ. ಈಗ ಬಿಡಲ್ಲ, ಒಟ್ನಲ್ಲಿ ಬಿಡಿಕಿಲ್ಲ ನಾವು. ಯಾಕೆ ಟೌನ್ಶಿಪ್ ಯಾವ ಟೌನ್ಶಿಪ್ ಅದು? ಈಗ ಬೇರೆ ಕಡೆ ಮಾಡ್ಬೋದಲ್ಲ? ಎಲ್ಲಾರ ಮಾಡ್ಲಿ. ಟೌನ್ಶಿಪ್ ಅಲ್ಲೇ 50% ಕೊಡೋದಂತ 50% ಯಾಕೆ ಕೊಟ್ಟ ಅವನು? ಹೆಂಗೆ ಅವ್ನು ಗೊತ್ತಿಲ್ಲ, ಯಾರು ಮಾಡ್ತಾರೆ ಟೌನ್ಶಿಪ್ ಹೋದ್ರೆ. ಅಕಸ್ಮಾತ್ ರೈತರಿಗೆ ಅನುಕೂಲ ಮಾಡಿದ್ರೆ ಏನಾದ್ರು ಇದು ಇದೆಯಾ? ಏನಾದ್ರೆ ಯಾಕೆ ಜಮೀನ್ ಲಾಸೆ, ಕಬ್ಬು ಬೆಳೆದ್ರು ಲಾಸೆ. ಜಮೀನ್ ಸರ್ಕಾರಿ ಇದು. ಎಲ್ಲ ಬಾತ್ರೂಮ್ ತೊಳಿತಾವ್ರಲ್ಲ, ಮೊದ್ಲ ಕೊಟ್ಟು ಎಲ್ಲ ಬಾತ್ರೂಮ್ ತೊಳ್ಕೊಂಡು ದುಡ್ಡೆಲ್ಲ ತೀರ್ಸ್ಕೊಂಡು ಬಾತ್ರೂಮ್ ತೊಳಿತಾವ್ರ. ಇನ್ನೇನ್ ಮಾಡ್ತಾ ಇದಾರು? 1 ಇಂಚ್ ಭೂಮಿ ಅಂತೂ ಕೊಡಕ್ ಆಗಲ್ಲ. ನಾವೇನ್ ಮಾಡ್ಬಾ? ತಮಿಳ್ನಾಡು ನಮ್ ತಂದೆ ತಾಯಿ ಕೊಟ್ರಿ ಭೂಮಿ ಸಾಕು, ನಮ್ ಯಾರ ಭೂಮಿ ಬೇಡ ಕಣಪ್ಪ. ಮತ್ ಬಹಳಷ್ಟು ಜನ ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ರೈತರು ಒಪ್ಪಿಗೆ ಕೊಡ್ಲಿಲ್ಲ. ಅವ್ರು ಹೇಳ್ಕೊಂಡು ದಂಗೆ ಎಗಸೋದು, ಸುಳ್ಳು ಹೇಳಿ ವ್ಯವಹಾರ ಮಾಡ್ತಾ ಇರೋದು. ರೈತರು ಹೇಳ್ಕೊಂಡ್ರು
ಇದು ಡೆವಲಪ್ ಆದ್ರೆ ತುಂಬಾ ಜನ ಬಹಳ ಅನುಕೂಲ ಆಗುತ್ತೆ ಇಲ್ಲಿ ಅವ್ರಿಗೆಲ್ಲರಿಗೂ ಅಂತ ಹೇಳ್ತಾರೆ. ಯಾವ ಡೆವಲಪ್ ಮಾಡೋದು ಬೇಡ ಅವನು. ಇವಾಗ ಇರೋ ಡೆವಲಪೇ ಸಾಕು. 16 ವರ್ಷದಿಂದ ಹಿರಿಯರು ಸಂಪಾದನೆ ಮಾಡಿ ಸುತ್ತನ ಇವಾಗ ಕಳಿಯಕ್ಕೆ ತಯಾರಿಲ್ಲ. ಇವಾಗ ಯಾವ ಡೆವಲಪ್ ಬೇಡ, ಬೇಕಾಗಿಲ್ಲ ಅಂತಾನೆ ರೈತರು ಹೇಳ್ತಾ ಇರೋದು. ಯಾರನ್ನು ಕೇಳಲಿಲ್ಲ, ಏಕಾಏಕಿ ಮಾಡಿರೋದು ಇದು ಅಕ್ವೈರ್ನ. ಯಾವ ಮನೆಗೂ ಹೋಗಿ ನೀವು ಕಷ್ಟ ಸುಖ ವಿಚಾರಿಸಿ ಏನು ಮಾಡಿಲ್ಲ. ಬಹಳ ಚೆನ್ನಾಗಿ ಕೇಳಿದಾರೆ ಅಂತ ಹೇಳಿದ್ರು. ಅದು ಯಾರು ಕೇಳಿಲ್ಲ, ಅವ್ರು ಹೇಳ್ಕೊತಾರ ಅಷ್ಟೇ. ಹಿಂಗೇನೆ ಸಮಸ್ಯೆ ಮಾಡೋದು, ದುಡ್ಡು ಕೊಡೋದು ಅವ್ರಿಗೆ, ಹೇಳ್ರಿ ಅನ್ನೋದು. ಇಲ್ಲಿ ನಾವು ಧರಣಿ ಮಾಡಿ 1.5 ವರ್ಷದಿಂದ ಇದ್ದೀವಿ. 1.5 ವರ್ಷ ಆಯಿತು. ಅಲ್ಲಿ ಕೆಳಗಡೆ ಮೊನ್ನೆ ಒಂದು ತಿಂಗಳಲ್ಲಿ ಮಾಡಿಬಿಟ್ಟು ಅವ್ರನ್ನ ಕೂಲಿ ಕೊಟ್ಟು ಕರ್ಸ್ಕೊಂಡು ರೈತರುಗಳ್ನ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿ ಸುಳ್ಳು ಹೇಳಿ ಮಾಹಿತಿ ಕೊಟ್ಟು ಅಲ್ಲಿ ಒಂದಷ್ಟು ದಿನ ಧರಣಿ ಮಾಡಿದ್ರು. ಆಗಲೇ ಧರಣಿಗೆ ಹೋಯ್ತಾ ಇಲ್ಲ ಅಲ್ಲಿ ಯಾರೂ. ಅಲ್ಲಿ ಸಮಸ್ಯೆ ಸುಮ್ಮನೆ ಪೆಂಡಲ್ ಬಿದ್ದಾವೆ, ಚೇರು ಪೆಂಡಲು ಇವೆಲ್ಲ ಮಾಡಿಕೊಂಡು ದಂಗೆ ಮಾಡ್ತಾವ್ರೆ ಅಷ್ಟೇ, ಸುಳ್ಳು ಹೇಳಿ. ಇವೆಲ್ಲ ಸುಳ್ಳು ಮಾಹಿತಿ. ಅವರು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ದುಡ್ಡು ಸಂಪಾದನೆ ಮಾಡಿಕೊಂಡು ಕಾಲ ಕಳೀತಾವ್ರೆ. ಹಿಂಗೆಲ್ಲ ಮಾಡಿ ರೈತರಿಗೂ 50-50 ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ. ಯಾವ 50 ಬೇಡ, ದುಡ್ಡು ಕೊಟ್ರೆ ಎಲ್ಲಿ ಇರ್ತದೆ? ಜಮೀನು ಇರ್ತದೆ, ಗೇದು ಉಂಡ್ರೆ ಮೈಯೋ ಆರೋಗ್ಯ ಚೆನ್ನಾಗಿರ್ತದೆ. ನನಗೆ 72 ವರ್ಷ ವಯಸ್ಸು, ನಾನು ಕೂಲಿ ಮಾಡಕ್ಕೆ ಯಾರು ಕರೀತಾರೆ ನನ್ನ? ಅವ್ರ ಬೆಳೆ ತರಕಾರಿ ಎಲ್ಲ ಸರಿ ಇರಲ್ಲ ಅಂತ ಹೇಳ್ತಾರೆ. ಸರಿ ಇಲ್ಲ ಅಂತ ಹೇಳ್ತಾವ್ರೆ. ನೀರು ವಿಷ, ಹಾಲು ವಿಷ. 6 ಲಕ್ಷ ಲೀಟರ್ ಹಾಲು ಹಾಕ್ತಿವಿ, ತೆಂಗಿದೆ. ಇವೆಲ್ಲ ನಮಗೆ ಸಂಪಾದನೆ ಚೆನ್ನಾಗಿದೆ. ನಮ್ಮ ಕೈಲಿ ರೇಷ್ಮೆ ಎಷ್ಟೋ ಕೋಟಿ ನಾವು ತಿಂಗಳಿಗೆ ಸಂಪಾದನೆ ಮಾಡ್ತಾ ಇದ್ದೀವಿ ಎಲ್ಲ ರೈತರು. ಇಲ್ಲೇನು ಕೈ ಕಟ್ಕೊಂಡು ಕುಂತಿಲ್ಲ. ದನ ಕರ ಸಾಕೊಂಡು ಹಾಲು ಉತ್ಪಾದನೆ ಮಾಡಿಕೊಂಡು ಎಲ್ಲ ಕುಟುಂಬ ಚೆನ್ನಾಗಿದೆ. ಇವರು ಸಪ್ಲೈ ಮಾಡಿದ್ರೆ ಅನಾಗರಿಕರಂಗೆ ಮಾಡೋಕ್ಕೆ, ದುಡ್ಡು ಸಿಕ್ಕೊಂಡು ಅವರು ಸೋಕಿ ಮಾಡೋಕ್ಕೆ, ಕಾರ್ ತೊಗೊಳಕ್ಕೆ, ಬಂಗ್ಲಾ ತೊಗೊಳಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟವ್ರೆ ದುಡ್ಡು ಕೊಟ್ಟು. ನಾವು ಬೇಡ, ಯಾವ ದುಡ್ಡು ಬೇಡ, ಏನು ಬೇಡ. ನಿಜವಾಗ್ಲೂ ಶಾಶ್ವತವಾಗಿ ಮಾತಿದ್ದು. ನಾವು ರೈತರಾಗೆ ಉಳಿದಿರ್ತೀವಿ. ಅವ್ರೇನು ಕಟ್ಟೋದು ಬೇಡ. ಅವರೇ ನಮಗೂ ಹೆಲ್ಪ್ ಮಾಡೋರು ಅವರೇ. ಇವ್ರು ಅಲ್ಲದೆ ಇದ್ರು, ಇವ್ರು ಕೆಟ್ಟದ್ದು ಮಾಡಿದ್ರು ಇವನು ಅಲ್ಲಿ ಚೇರ್ ಮೇಲೆ ಕೂತ್ಕೊಳ್ಳುವಾಗ ನಾನು ಒಳ್ಳೇದು ಮಾಡ್ತೀನಿ ಅಂತ ಕೈ ಮುಗಿದು ಕುಂತ್ಕೊಂಡಿರೋದು. ಇವತ್ತು ದಂಗೆ ಬರ್ಸಿ ರೈತನ್ನೆಲ್ಲ ಅಧ್ವಾನ ಮಾಡಿ 26 ಮೋಸ ಮಾಡಿ ಎಲ್ಲರೂ ಪಾಡಿ ತಂದು ಮಡಗಿ ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿಯರಿಗೆ, ಇರೋ ಇಲ್ದವರು ಎಲ್ಲ ಬಂದು ನಮಗೆ ಜಮೀನು ಕೊಡಿ. ಇದು ಸದ್ದಿಲ್ಲದೆ ಇದ್ರೆ ಯಾವ ಅಕ್ವೈರು ಬರೋಕ್ಕಿಲ್ಲ, ಯಾವ ದುಡ್ಡಿಗೂ ಬರೋಕ್ಕಿಲ್ಲ. ರೈತರ ಮಕ್ಕಳು ಅಕ್ಕ ತಂಗಿಯರಾಗಲಿ, ಅಣ್ಣ ತಮ್ಮದಿರಾಗಲಿ ಕಿತ್ತಾಟ ಆಯ್ತಿರಲಿಲ್ಲ. ಎಲ್ಲ ಜಂಟಿ ಇರೋವು ಎಲ್ಲ ತಾಪತ್ರೆ ಮಾಡ್ಬಿಟ್ಟು ಇವ್ನು ರಿಯಲ್ ಎಸ್ಟೇಟ್ ಮಾಡ್ಬಿಟ್ಟ. ಈಗ 3 ದಿನಗಳ ಕಾಲ ಈಗ ಇಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ರಿ. 3 ದಿನಗಳ ಕಾಲ ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀವಿ. ಬಂದಿರೋದೇ ಅದ್ಕಲ್ಲ, ಅವ್ರು ಯಾರು ಅವರು DK ಶಿವಕುಮಾರ್ ಮಂಡ್ಯ ಜಿಲ್ಲೆಗೆ ನೀರ್ ಬಿಡಬೇಡಿ ಅಂತ ಹೇಳ್ತಾರಲ್ಲ, ಅವ್ರು ರೈತರ ಮಗ ಅಂತ ಹೇಳ್ತಾರ. ಅಂದ್ರೆ ಮಳೆ ಜಾಸ್ತಿ ಇರ್ಲಿಲ್ಲ, ಹಂಗಾಗಿ ಹಂಗೆ ಹೇಳಿದ್ದಾರೆ. ಯಾವ ಮಳೆ ಇಲ್ಲ, ಮಳೆ ಯಾಕೆ ಕುಯ್ತದ? ಇಂಥ ದರಿದ್ರಿಗೆ ಸರ್ಕಾರ ಬಂದಾಗೆಲ್ಲ ಮಳೆ ಬರಲ್ಲ, ಏನ್ ಮಾಡ್ತೀರಾ? ಈಗ ಈ ಬಿಡದಿ ಹೋರಾಟ ಮಾಡ್ತಾ ಇದಾರಲ್ಲ, ಇಷ್ಟೇ ಆಸಕ್ತಿಯನ್ನ ಉತ್ತರ ಕರ್ನಾಟಕಕ್ಕೂ ತೋರಿಸಿದ್ರೆ ಎಷ್ಟು ಅಭಿವೃದ್ಧಿ ಆಗೋದು ಅಂತ ಅನ್ಸುತ್ತೆ. ಈ ಸರ್ಕಾರ ಅಂದ್ರೆ ಇಲ್ಲಿ ಸಮಯ ವ್ಯರ್ಥ ಮಾಡ್ತಾ ಇದೆ. ಇಷ್ಟು ಜನರು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ? ರೈತರಿಗೋಸ್ಕರ, ರೈತರ ಭೂಮಿಗೋಸ್ಕರ. ಯಾಕಂದ್ರೆ ಅದನ್ನೇ ನಂಬ್ಕೊಂಡು ಬದುಕ್ತಕ್ಕಂಥ ರೈತರು ಸುಮಾರು ಜನ ಇದ್ದಾರೆ ಇಲ್ಲಿ. ನೀವು ಈ ವಿಡಿಯೋ ಪೂರ್ತಿ ನೋಡಿದ್ರೆ ನೀವು ಅದ್ರಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ನಾವು ಹೆಚ್ಚಾಗಿ ನಾವು ಇಲ್ಲಿ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನ ನಾವು ಜಾಸ್ತಿ ಅಭಿಪ್ರಾಯ ತಗೊಂಡಿಲ್ಲ. ಯಾಕೆ ಅಂತ ಹೇಳಿದ್ರೆ ರೈತರ ಸಮಸ್ಯೆ ರೈತರನ್ನ ಕೇಳಬೇಕು ಅಂತ ಹೇಳಿ. ರಾಜಕೀಯವಾಗಿ ಅವ್ರು ರಾಜಕೀಯ ವ್ಯಕ್ತಿಗಳನ್ನ ಮಾತಾಡ್ಸಿದ್ರೆ ಹೆಚ್ಚಾಗಿ ಅವ್ರು ರಾಜಕೀಯವಾಗೇ ಮಾತಾಡ್ತಾರೆ. ಕಾಂಗ್ರೆಸ್ ಅಂತಾರೆ, ಇನ್ನೊಬ್ರು BJP ಅಂತಾರೆ, ಇನ್ನೊಬ್ರು JDS ಅಂತಾರೆ, ಅಥವಾ ಅವ್ರ ತಪ್ಪು ಇವ್ರ ತಪ್ಪು ಎಲ್ಲದನ್ನು ಕೂಡ ರಾಜಕೀಯವಾಗಿ ಹೋದಾಗ ಹೊಲಸಿದು. ಸೊ ಹಾಗಾಗಿ ರೈತರನ್ನ ನಾವು ಕೇಳಬೇಕಿಲ್ಲ. ಹಾಗಾಗಿ ನಾವು ರೈತರ ಹತ್ರ ಹೋಗಿದ್ವಿ, ಅದನ್ನು ಕೂಡ ನೀವು ನೋಡಿರ್ತೀರ. ಎಲ್ಲರೂ ರೈತರು ಹೇಳೋದು ಒಂದೇ, ನೋಡಿ ಸರ್, ಇಲ್ಲಿ ನಾವು ಇದನ್ನೇ ನಂಬ್ಕೊಂಡು ಬದುಕ್ತಾ ಇದ್ದೀವಿ. ನಮಗೆ ದನ ಇದೆ, ನಾವು ಒಂದಿಷ್ಟು ಹಸುಗಳನ್ನು ಕಟ್ಕೊಂಡಿದ್ದೀವಿ, ಚೆನ್ನಾಗಿ ನೀರಾವರಿ ವ್ಯವಸ್ಥೆನೂ ಕೂಡ ಇಲ್ಲ, ಚೆನ್ನಾಗಿದೆ. ಇಲ್ಲಿ ಭಾಳ ನೆಮ್ಮದಿಯಿಂದ ಇದ್ದೀವಿ ನಾವು. ನಮಗೆ ಸರ್ಕಾರ ಇದನ್ನ ಒಕ್ಕಲೆಬ್ಬಿಸ್ತು ಅಂತ ಹೇಳಿದರೆ ನಾವು ಎಲ್ಲಿಗೆ ಹೋಗಬೇಕು? ದುಡ್ಡು ಎಲ್ಲಿ ತನಕ ಇರುತ್ತೆ ಸರ್? ಹೋಗಿ 2 ಕೋಟಿ ಕೊಡ್ತಾರೆ. ಆ ದುಡ್ಡು ಕೊಟ್ಟ ತಕ್ಷಣ ಮನುಷ್ಯನಿಗೆ ಈಗ ಅರ್ಧ ರಾತ್ರಿಯಲ್ಲಿ ಐಶ್ವರ್ಯ ಬಂದಾಗ ಹೆಂಗಾಗುತ್ತೆ ಹೇಳ್ರಿ? ಅಂದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವನಿಗೆ. ಅದೇ ರೀತಿಯಾಗಿ ಹಣ ಬಂದಾಗ ಅವ್ನು ಎಲ್ಲೋ ಖರ್ಚು ಮಾಡ್ತಾನೆ, ಎಲ್ಲೋ ಹಾಳಾಗುತ್ತೆ. ಭೂಮಿ ಹಾಗಲ್ಲ, ನಮ್ಮ ಮಕ್ಕಳಿಗೆ ನಾವಿರೋವರೆಗೂ ಇರುತ್ತೆ, ನಮ್ಮ ಮಕ್ಕಳಿಗಿರುತ್ತೆ, ಮತ್ತೆ ಮುಂದೂ ಕೂಡ ಇರುತ್ತೆ. ಹಾಗಾಗಿ ಅವ್ರು ಹೇಳೋದೇನು ಅಂತ ಹೇಳಿದ್ರೆ, ಭೂಮಿ ನಮ್ಮ ಹಕ್ಕು, ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ. ನೀವೇ ಯೋಚನೆ ಮಾಡಿ, ಭೂಮಿ ನಾವು ಈಗ ಕೊಟ್ಟರು ಅಂತ ಹೇಳಿದರೆ ಇನ್ನೊಬ್ಬನು ಒಬ್ಬನು ಬರ್ತಾನೆ, ಅವ್ನು ರಿಯಲ್ ಎಸ್ಟೇಟ್ ಮಾಡ್ಬೋದು, ಅಥವಾ ಇನ್ನೊಂದು ಅಪಾರ್ಟ್ಮೆಂಟ್ ಕಟ್ತಾನೆ, ಓಕೆ ಅದು ಹೋಯ್ತು. ಆದರೆ ಇಂಥ ಒಳ್ಳೆ ಜಾಗದಾಗ ಯಾಕ್ರಿ? ಇಂಥ ಸಸ್ಯ ಸಂಪತ್ತಿದೆ, ಇಂಥ ಮರಗಳಿದ್ದಾವೆ, ಲಕ್ಷಾಂತರ ಮರಗಳಿದ್ದಾವೆ. ಹಾಗಾಗಿ ಇಂಥ ಒಂದು ಜಾಗವನ್ನು ಆಯ್ಕೆ ಮಾಡ್ಕೊಂಡಿರೋದು ಮೊದಲನೇದಾಗಿ ತಪ್ಪು. ಬನ್ನಿ, ತುಮಕೂರು ಕಡೆ ಇದೆ,
ಅಲ್ಲಿ ಇನ್ನೂ ಬೇರೆ ಬೇರೆ ಜಿಲ್ಲೆಗಳು ಡೆವಲಪ್ ಆಗ್ತವೆ. ಯಾಕಂದ್ರೆ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗುತ್ತೆ. ಇಲ್ಲಿ ಮಾಡಿದ್ರು ಅಂದ್ರೆ ತಮಿಳ್ನಾಡವ್ರು ಬರ್ತಾರೆ. ಇಲ್ಲಿ ತಮಿಳ್ನಾಡು ಬಾರ್ಡರ್ ಕಣ್ರಿ. ಇಲ್ಲಿ ಮಾಡಿದ್ರೆ ಏನಾಗುತ್ತೆ, ಅಕ್ಕಪಕ್ಕದವ್ರು ಬಂದು ಇಲ್ಲಿ ಡೆವಲಪ್ ಆಗುತ್ತೆ. ಬೆಂಗಳೂರಲ್ಲಿ ಮೊದಲೇ ಎಲ್ಲರೂ ಕೂಡ ಕನ್ನಡಿಗರೇ ಇಲ್ದಂಗೆ ಆಗಿದೆ. ಇನ್ನು ಇಲ್ಲಿ ಮಾಡಿದ್ರು ಅಂದ್ರೆ ಇನ್ನೂ ಕೂಡ ಹೆಚ್ಚು ಅವರೇ ತುಂಬ್ಕೊಂಡು ಹೋಗ್ತಾರೆ. ಸೊ ನಾವೇನೋ ಹೇಳೋದು ಅಂತ ಹೇಳಿದ್ರೆ, ರೈತರ ಬೇಡಿಕೆನೂ ಇರೋದೇ, ಹೋಗಿ ಏನು ಇಲ್ಲದ ಜಾಗದಲ್ಲಿ ಮಾಡಿ. ಇಲ್ಲಿ ಎಲ್ಲ ಇದೆ, ಇದನ್ನು ಮರಗಳನ್ನು ಕಡಿದು ತೋಟಗಳನ್ನು ನಾಶ ಮಾಡಿ ಇದನ್ನ ಮಾಡೋ ಅವಶ್ಯಕತೆ ಇಲ್ಲ. ರೈತರನ್ನ ಒಕ್ಕಲೆಬ್ಸೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳೋದು, ಅದು ಸತ್ಯ. ಇನ್ನೊಂದು, ಉತ್ತರ ಕರ್ನಾಟಕ ನೋಡಿ, ಈಗ ಇತ್ತೀಚೆಗೆ ಇದ್ರ ಜೊತೆಗೆ ಉತ್ತರ ಕರ್ನಾಟಕ ಬೇರೆ ಬೇಕು ಅಂತ ಹೇಳಿ ಅದು ಒಂದು ಕೂಡ ಮೆಲ್ಲಕ್ಕೆ ದಂಗೆ ಹೇಳ್ತಾ ಇದೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸತ್ಯ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿಗೆ ತೋರಿಸಿದಷ್ಟು ಆಸಕ್ತಿ ಅಲ್ಲಿ ತೋರಿಸಲ್ಲಲ್ರಿ. ಅಲ್ಲಿಂದ ಗೆದ್ದು ಬಂದು ಇಲ್ಲಿ ಸಚಿವರಾದಂಥವ್ರು ಕೂಡ ಅಲ್ಲಿ ಹೋಗೋದಿಲ್ಲ, ಹೋಗ್ತಾರೆ ಮಜಾ ಮಾಡಿ ಬರ್ತಾರೆ ಅಷ್ಟೇ. ಇಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಹುಬ್ಬಳ್ಳಿ ಯಾವ ರೀತಿಯಾಗಿ ಮಾಡಿದ್ದಾರೆ ರೀ? ಹುಬ್ಬಳ್ಳಿಗೆ ಹೋಗಿದ್ರೆ ಒಂದ್ಸಲ ಹುಬ್ಬಳ್ಳಿಗೆ ಹೋಗಿ. ಛೋಟಾ ಬಾಂಬೆ ಅಂತಾರೆ. ಯಾವ ಛೋಟಾ ಬಾಂಬೆ ರೀ? ಅಲ್ಲಿ ಹುಬ್ಬಳ್ಳಿಯಲ್ಲಿ ನೀವು ಹೋದ್ರೆ ಚೆನ್ನಮ್ಮ ಸರ್ಕಲ್ ನೋಡಿ, ಒಂದು 5 ವರ್ಷ ಆಯಿತು, ಅದು ಇನ್ನೂ ಕೂಡ ರಸ್ತೆನೇ ಆಗ್ತಾ ಇಲ್ಲ. ಇನ್ನು ಹುಬ್ಬಳ್ಳಿ ನೋಡಿದ್ರೆ ಅದು ಕಿತ್ತು ಹೊಲಸು ಮಾಡಿಬಿಟ್ಟಿದ್ದಾರೆ. ಒಂದು ಸಿಟಿ ಯಾವುದು ಹೇಳಿ? ಆಯಿತು, ಒಂದು ಸಿಟಿ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದೇ ಒಂದು ನಗರ ಕೂಡ ಡೆವಲಪ್ಮೆಂಟ್ ಆಗಿಲ್ಲ. ಅದ್ರ ಕಡೆ ಗಮನ ಕೊಡಿ ಸ್ವಲ್ಪ. ಯಾಕೆಂದ್ರೆ ಅಲ್ಲಿಯ ಜನರಿಗೆ ಉದ್ಯೋಗ ಸೃಷ್ಟಿ ಆಗೋಂಥದ್ದು ಮಾಡಿದ್ರೆ ಇನ್ನೂ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆ ಬೆಂಗಳೂರು ಓಕೆ, ಇದು ಒಂದು ಎಕನಾಮಿಕ್ ಹಬ್ ಆಯಿತು, ಆದರೆ ಇದಕ್ಕಿಂತ ಚೆನ್ನಾಗಿ ಬೇರೆ ಕಡೆ ಮಾಡಿದ್ರು ಕೂಡ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿ ಕಲಬುರಗಿ ಅಲ್ಲೆಲ್ಲ ಡೆವಲಪ್ಮೆಂಟ್ ಮಾಡಿ. ಇದೇ ಖರ್ಗೆ ಅವರೇ ಹೇಳ್ತಾರೆ, ಡೆವಲಪ್ಮೆಂಟ್ ಕಲಬುರಗಿಯನ್ನು ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ. ಅಲ್ಲಿ ವರ್ಷ ಅನುದಾನ ಎಷ್ಟು ಹೋಗುತ್ತೆ ಕಣ್ರಿ? ಇಲ್ಲಿವರೆಗೂ ಡೆವಲಪ್ಮೆಂಟ್ ಆಗಿಲ್ಲ. ಅಲ್ಲಿ ಬಿಹಾರಕ್ಕಿಂತ ಕಡೆ ಇದೆ ಕಲಬುರಗಿ ಡಿಸ್ಟಿಕ್. ನೀವು ಸರಿಯಾಗಿ ನೋಡಬೇಕು. ಅಫ್ಜಲ್ಪುರ ಅಲ್ಲೆಲ್ಲ ಓಡಾಡಿದ್ರೆ ಗೊತ್ತಾಗುತ್ತೆ. ನಮ್ಮ ಚಾನಲಲ್ಲಿ ವೀಡಿಯೋಸ್ಗಳಿದೆ, ನಾವು ಅದನ್ನು ಮಾಡಿದ್ದೀವಿ, ಒಂದ್ಸಲ ನೋಡಿ. ಯಾವುದೇ ಸರ್ಕಾರ ಬರಲಿ, BJP ಬರಲಿ, ಕಾಂಗ್ರೆಸ್ ಬರಲಿ, ಎಲ್ಲರೂ ಹೇಳ್ತಾರೆ ಅಷ್ಟೇ. ಎಲ್ಲರೂ ಮತ್ತು ಇಲ್ಲಿಗೆ ಈಗ ಹೇಳ್ತಾ ಇದ್ದಾರೆ, ಇವರೇ ಅಪೋಸ್ ಮಾಡ್ತಾ ಇದ್ದಾರೆ. ಈಗ ನೀವು ಬೇರೆ ಕಡೆ ಡೆವಲಪ್ಮೆಂಟ್ ಮಾಡಿ ಅಥವಾ ಬೇರೆ ಕಡೆ ಮಾಡಿ ಅಂತ ಹೇಳಿ ಇವರು ಕೂಡ ಅಧಿಕಾರಕ್ಕೆ ಬಂದರೆ ಅದನ್ನೇ ಮಾಡ್ತಾರೆ. ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಮಾಡಲ್ಲ. ಎಲ್ಲರೂ ಕೂಡ ಅವರೇ ಆಗಿದ್ದಾರೆ. ನಾವಿಲ್ಲಿ ಪಕ್ಷಾತೀತವಾಗಿ ಹೋರಾಡಬೇಕು. ಇಲ್ಲಿ ನಮ್ಮ ಹಕ್ಕನ್ನು ನಾವು ಪಡಿಬೇಕು, ನಮ್ಮ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿದರೆ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಭಾಗದಲ್ಲೂ ಕೂಡ ಡೆವಲಪ್ಮೆಂಟ್ ಆಗಬೇಕು. ಇದೇ ಕಾವೇರಿ ವಿಷಯ ಬಂದಾಗ ಮೈಸೂರಿನಲ್ಲಷ್ಟು ಇಲ್ಲಿ ಹೋರಾಟ ಆದಷ್ಟು ಅದೇ ಮಹದಾಯಿ ಅಂತ ಬಂದಾಗ ಅಲ್ಲಿ ಹೋರಾಟ ಆಗೋದಿಲ್ಲ. ಯಾಕೆ ಸುಮ್ಮನೆ ಇರ್ತೀರಿ? ನಾ ಕೇಳೋದಿಷ್ಟೇ, ಅಂದರೆ ಹೋರಾಟ ಅಂದ ತಕ್ಷಣ ಯಾವುದೋ ಒಂದು ಭಾಗಕ್ಕೆ ಸೀಮಿತ ಆಗಬಾರ್ದು. ಒಂದು ಭಾಗಕ್ಕೆ ಸೀಮಿತ ಆಗಿ ಒಂದು ಭಾಗಕ್ಕೆ ಡೆವಲಪ್ಮೆಂಟ್ ಆಗೋದು ಕರ್ನಾಟಕ ಏಳಿಗೆ ಆಗೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಎಲ್ಲದಕ್ಕೂ ಕೂಡ ನಾವು ಆಯ್ಕೆ ಮಾಡೋಂಥ ವ್ಯಕ್ತಿಗಳು ಕೂಡ ಭಾಳ ಪ್ರಮುಖವಾಗಿರ್ತಾರೆ. ಇಲ್ಲಿ ದಯವಿಟ್ಟು ರಾಜಕೀಯವಾಗಿ ಬಿಟ್ಟು ರಾಜಕೀಯದಿಂದ ಹೊರಗೆ ಬಂದು ಪ್ರತಿಯೊಬ್ಬರು ಯೋಚನೆ ಮಾಡಿ ಅದಕ್ಕೆ ಏನು ಸಮಸ್ಯೆ, ಸರ್ಕಾರ ಇಲ್ಲಿ ಏನು ಮಾಡಿದರೆ ಸಮಸ್ಯೆ ಬಗೆಹರಿಬೋದು ಅಂತ ಹೇಳಿ ಅದನ್ನು ಬಗೆಹರಿಸ್ಬೇಕು. ಅದು ಒಂದಾಯಿತು. ಮತ್ತು ರೈತರ ಜೊತೆ ಸರಿಯಾಗಿ ಮಾತುಕತೆ ಮಾತಾಡಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ರೈತರು ಅವರಾಗೆ ಹೇಳಿದಾಗೆ ಈಗ DK ಶಿವಕುಮಾರ್ ಅವರು 80% ಅಂತ ಹೇಳ್ತಾರೆ. ಇಲ್ಲಿಯ MLA ಅವರು ಬಾಲಕೃಷ್ಣ ಅವರು ಕೂಡ 70% ರೈತರು ಒಪ್ಕೊಂಡಿದ್ದಾರೆ ಅಂತ. ಆದ್ರೆ ಒಬ್ಬರು ಕೂಡ ಇಲ್ಲಿ ನಾವು ವಿಡಿಯೋ ಮಾಡಿದ್ರಲ್ಲಿ ಒಬ್ಬರು ಕೂಡ ಯಾರು ಕೂಡ ಹೇಳಿಲ್ಲ, ನಮ್ಮ ಬಂದು ಯಾರು ಕೂಡ ಇಲ್ಲಿವರೆಗೂ ಕಾಂಟ್ಯಾಕ್ಟೇ ಮಾಡಿಲ್ಲ ಅಂತ ಹೇಳಿ. ಸೊ ಆ ಒಂದು ಕಾರ್ಯ ಆಗಬೇಕು. ರೈತರನ್ನ ಕೇಳಬೇಕು, ಏನು ಸಮಸ್ಯೆ ಇದೆ, ಏನು ಮಾಡ್ಬೋದು ಅಂತ ಹೇಳಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಮಾಡಬೇಕು. ಇಲ್ಲಾಂದರೆ ಈ ರೀತಿಯಾಗಿ ಹೋರಾಟಗಳಾಗುತ್ತೆ. ಈ ರೀತಿಯಾಗಿ ಅವರ ಸಮಯ ವ್ಯರ್ಥ, ಎಲ್ಲದು ವ್ಯರ್ಥ. ಹೋರಾಟದಿಂದನೇ ಎಲ್ಲ ಆಗೋಂಗಿದ್ದಿದ್ರೆ ದೇಶದಲ್ಲಿ ಈ ರೀತಿಯಾಗಿ ಆಗ್ತಿರಲಿಲ್ಲ. ಸ್ವತಂತ್ರ ದಿನಾಚರಣೆ ಬಂತು, ಇನ್ನೊಂದು ವಾರದಲ್ಲಿ ಸ್ವತಂತ್ರ ದಿನಾಚರಣೆ ಬಂತು. ಇನ್ನೂ ಕೂಡ ಸ್ವತಂತ್ರ ಸಿಕ್ಕರೂ ಕೂಡ ಇನ್ನೂ ಜನ ಹೋರಾಡ್ತಾನೆ ಇದ್ದಾರೆ ನಮ್ಮ ಸಮಸ್ಯೆಗಳಿಗೆ. ಅದನ್ನು ಗಮನದಲ್ಲಿಟ್ಕೊಂಡು ಮುಂಚಿತವಾಗಿ ಎಲ್ಲರಿಗೂ ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ವಿಚಾರ ಕ್ರಾಂತಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಂತಹದ್ದೇ ವಿಡಿಯೋಗಳಿಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.